ಅದಕ್ಕೂ ಬೆಲೆ ಕಟ್ಬೋದು ರೀ, ವಸ್ತುಗಳಿಗೆ ಎಲ್ಲದಕ್ಕೂ ಬೆಲೆ ಕಟ್ಬೋದು, ಆದರೆ ಬದುಕಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಂಥ ಮಹತ್ವವಾದಂಥ ಬದುಕನ್ನು ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕಾದ್ರೆ ದಿವಸ ಬಸವ ಪುರಾಣವನ್ನು ನಾವೆಲ್ಲ ಕೇಳ್ಕೊಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಆ ವ್ರತವನ್ನು ಮಾಡಬೇಕಾದ್ರೆ ಯಾವುದನ್ನು ಕೆಟ್ಟದ್ದನ್ನು ಕೇಳ್ತಿರಲಿಲ್ಲ, ಆ ವ್ರತವನ್ನು ಮಾಡೋ ಮಟ್ಟ ಬಾಯಿಯೊಳಗೆ ನೀರು ಹಾಕ್ತಿರಲಿಲ್ಲ. ಅಷ್ಟೇ ಅಲ್ಲ, ಯಾವುದಾದ್ರೂ ಗಂಡು ಮಕ್ಕಳು ಕಂಡು ಅಂದ್ರೆ ಸಾಕ್ಷಾತ್ ನಂದೀಶನೇ ಕಂಡಂಗೆ ಮಾಡಿ ಆ ಮಕ್ಕಳನ್ನು ಮುದ್ದಾಡೋಳು, ಪ್ರೀತಿ ಮಾಡೋಳು. ಈ ಹುಚ್ಚು ಪ್ರೀತಿಯನ್ನು ಕಂಡು ಮಾದರಸರು ಒಂದು ಮಾತು ಕೇಳ್ತಾರಂತ, ಅಲ್ಲ ಮಾದಲಾಂಬಿಕೆ, ಮಕ್ಕಳು ಬೇಕನ್ನೋದು ನಿಜ, ಆದರೆ ಅಷ್ಟು ಹಟ್ಟಕ್ಕೆ ಬಿದ್ದು ಇಷ್ಟು ವ್ರತ ನಿಯಮಗಳನ್ನು ಮಾಡಿಕೊಂಡು ದೇಹವನ್ನು ತಣಿಸಿ ಮಕ್ಕಳನ್ನು ಪಡೆದ್ರಾಗ ಏನೈತಿ ಅಂತ ಮಾದಲಾಂಬಿಕೆಗೆ ಮಾದರಸ ಹೇಳಿದ್ರೂ ಸಹಿತ ಆಡಿಕೊಳ್ಳೋರು ಮಾತು ನಿಮಗೇನು ಗೊತ್ತಾಗ್ತದೆ ರೀ? ಗಂಡು ಮಕ್ಕಳಿಗೆ ಗಂಡು ಮಗು ಇಲ್ಲ ಅಂತಂದ್ರೆ ಅವತ್ತಿನ ಕಾಲ ಹಂಗಿತ್ತು. ಮಕ್ಕಳು ಇಲ್ಲ ಅನ್ನುವಂಥದ್ದು ಕೊರಗಿರ್ತದೆ. ಅದ್ರಾಗ ಹೆಣ್ಮಗಳು ಹುಟ್ಟಿದ ಮೇಲೆ ಒಂದು ಗಂಡು ಮಗು ಹೆತ್ತು ಕೊಡೋಕ್ಕಾಗಿಲ್ಲ ಈಗ ಹೆಣ್ಮಗಳಿಗೆ ಅಂತ ತಿಳ್ಕೊಂಡು ಭಾಳ ಮಂದಿ ಮಾತಾಡ್ತಾರೆ. ಚುಚ್ಚು ಮಾಡಿ ಮಾತಾಡುವಂತಹ ಮಾತುಗಳನ್ನ ಕೇಳೋಕ್ಕಾಗೋದಿಲ್ಲ. ಬಾಲಕರಿಲ್ಲದ ಮನೆಯ ಭಾಳ ಕಷ್ಟದ ಪರಿಸ್ಥಿತಿ. ಹಾಗಾಗಿ ಅಂಥ ಎಲ್ಲ ಮಾತುಗಳನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಗಂಡು ಮಗು ಅಂದ್ರೆ ನನಗೆ ಪ್ರೇಮ, ಅಂಥ ಮಗುವನ್ನು ಕೊಟ್ಟೇ ಕೊಡ್ತಾನನ್ನುವಂಥ ಭರವಸೆ ನನಗದ ನಂದೀಶನ ಮೇಲೆ. ಯಾಕಂದ್ರೆ ಅದು ಅವ್ರ ಮನೆದೇವ್ರ ಮೇಲೆ ಭಾರ ಹಾಕ್ಯಾರ. ದೇವ್ರ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಇಡಬೇಕು. ಎಲ್ಲ ಕಷ್ಟಗಳು ದೂರ ಆಗಬೇಕು ಅಂತಂದರೆ ಪೂರ್ಣವಾಗಿರತಕ್ಕಂಥ ವಿಶ್ವಾಸವನ್ನು ಭಗವಂತನ ಮೇಲೆ ಇಟ್ಟರೆ ಅವ ಫಲ ಕೊಟ್ಟೆ ಕೊಡ್ತಾನನ್ನುವಂಥದ್ದನ್ನು ಹೇಳ್ತಾ ನಂದೀಶನ ಮಲ್ಲಿ ಮ್ಯಾಗಿಂದ ಇಲ್ಲಿ ಕಳಿಸ್ಬೇಕಾದ್ರೆ ಆ ಪರಮಾತ್ಮ ಒಬ್ಬರ ಮನೆ ಹುಟ್ಟಬೇಕಲ್ಲ, ಅಲ್ಲಿ ಅವ್ರನ್ನ ಕಳಿಸುವಂಥ ಪ್ರಯತ್ನ ಮಾಡ್ಯಾನ. ಆದರೆ ಇಲ್ಲಿ ಒಂದು ಬಯಕೆಯನ್ನು ಇಟ್ಕೊಂಡು ಇವರು ಕುಂತಾರ. ಇಂಥ ಟೈಮ್ದೊಳಗೆ ಎಷ್ಟು ವ್ರತವನ್ನು ಮಾಡಿದ್ಲಲ್ಲ ಆ ತಾಯಿಯ ವ್ರತ, ನಂಬಿಕೆಯ ನಿಯಮ ಅದು ಫಲಿಸ್ತದೆ. ಫಲಿಸಿ ಕನಸಿನೊಳಗೆ ಬಂದು ಹೂ ಕೊಟ್ಟಂಗೆ ಆಗ್ತದೆ. ಆ ಹೂ ಕೊಟ್ಟ ಮೇಲೆ ಬಸವಣ್ಣ ಹೆಂಗೆ ಜನಿಸ್ತಾನ, ಜನಿಸೋದಕ್ಕಿಂತ ಮುಂಚೆಕ್ಕೆ ಏನು ಪವಾಡ ಆಗ್ತದೆ ಅನ್ನೋ ವಿಚಾರವನ್ನು ನಾಳೆ ದಿವಸ ನೀವೆಲ್ಲ ಕೇಳೋಣ. ನಾಳೆ ಬಸವಣ್ಣನ ಹುಟ್ಟಾಗ್ತದೆ. ಹುಟ್ಟಾದ ಕೂಡಲೇ ಇಲ್ಲಿ ತೊಟ್ಟಲಕ್ಕೆ ಹಾಕಿ, ಯಾಕಂದರೆ ಇದು ಸಮಾರಂಭ ಭಾಳ ಕಮ್ಮಿ ಜಮ ಇರೋದರಿಂದ ಈ ತೊಟ್ಟಲವನ್ನು ನಾಳೆ ತೊಟ್ಟಲಕ್ಕೆ ಹಾಕುವಂಥದ್ದು. ನಾವು ಒಂದು ಗೊಂಬಿ ತೊಟ್ಟಲಕ್ಕೆ ಹಾಕೋದು ಬೇಡ. ಸಂಕ ಅನ್ನೋದ್ರೊಳಗೆ ಏನೋ ಮಾಡಿದ್ರೆ ಇತಿಹಾಸ ಆಗಬೇಕಂತ ನಮ್ಮ ನಾಗನೂರು ಅಜ್ಜವರು, ಸಿದ್ದಾರೂಢ ಅಪ್ಪವರು ಎಲ್ಲರೂ ಹೇಳ್ಯಾರ. ಹಾಗಾಗಿ ಒಂದು ಜೀವಂತ ಮಗುವನ್ನ ತೊಟ್ಟಿಗೆ ಹಾಕಿ ಅದಕ್ಕೆ ನಾಮಕರಣ ಮಾಡುವಂಥ ಪ್ರಯತ್ನವನ್ನು ನಾವು ಅಜ್ಜವ್ರ ಮುಂದೆ, ಮಹೇಶ್ವರ ಅಜ್ಜವ್ರ ಮುಂದೆ ತಿಳಿಸೀವಿ. ಯಾರಾದ್ರೂ ಮಕ್ಕಳು ನಿಮಗೆ ಈಗ 2 ತಿಂಗಳ 3 ತಿಂಗಳದಾಗ ಇದ್ದಿದ್ದು ಮಕ್ಕಳನ್ನು ಕರ್ಕೊಂಬಂದು ತೊಟ್ಟಲ್ಗೆ ಹಾಕ್ಕೊಂಡು ಹೋಗ್ಬೋದು. ಅದ್ರಾಗ ಒಂದು ಮಗುವಿಗೆ ನಾಳೆ ದಿವಸ ಇಲ್ಲಿ ಯಾರ ಮಕ್ಕಳು ಇದ್ರೂ ಸಹಿತ ಆ ಮಕ್ಕಳನ್ನು, ನಿಜವಾದ ಮಕ್ಕಳನ್ನು ತೊಟ್ಟಲ್ಗೆ ಹಾಕುವಂಥ ಒಂದು ಪರಂಪರೆಯನ್ನು ಮಾಡೋಣಲ್ರಿಪ್ಪ. ಮಾಡೋಣ ಅಂತ ತಿಳ್ಕೊಂಡು ಒಂದು ಜೋರಾಗಿ ಕೈ ಮೇಲೆ ಚಪ್ಪಾಳಿ ಹೊಡ್ರಿ. JH ಅವ್ರು ಅವ್ರನ್ನ ಸ್ವಲ್ಪ ಎಲ್ಲರದು ತೊಗೊಳ್ರಿ. ಅವ್ರದ್ದು ಅವ ಹೋಗೋದ್ರಾಗ ಕೈ ತೆಳು ಬರಾಕತ್ತಾವಲ್ಲ, ಇನ್ನೊಂದು ಸ್ವಲ್ಪ ಜೋರು ಕೈ ಮೇಲೆ ಎತ್ತಿ ಹೊಡ್ರಿ. ಅವ ದೊಡ್ಡ ಎಲ್ಲ ಇದ್ರಾಗ ಹಾಕ್ತಾನೆ. ಒಂದು ಸ್ವಲ್ಪ ಅವ ವಿಡಿಯೋ ಮಾಡ್ಕೊಳ್ಳೋ ಮಟ್ಟ ನೀವು ಹೊಡ್ಕೊಳ್ರಿ. ಇನ್ನೊಮ್ಮೆ ಜೋರಾಗಿ ಹಾಂ, ಸ್ವಲ್ಪ ಚಂದಾಗೆಲ್ಲ ಇದು ಮಾಡ್ಕೊಪ್ಪ. ಎಲ್ಲ ತಾಯಂದ್ರದ್ದು ಎಲ್ಲಿ ಮಟ್ಟ TV ಮುಂದೆ ಕುಂದಿರ್ತೀರಿ, ಬರೀ ಟಿವಿಯಾಗ ಬರೋವ್ರ ನಟ ನೋಡ್ತೀರಿ. ಹಿಂಗೆ ಕೈ ಮೇಲೆ ಚಪ್ಪಾಳಿ ಹೊಡ್ಯಾಕೆ ಬಂದು ಇಲ್ಲಿ ಕುಂತ್ರೆ ಅಂದ್ರೆ ನಿಮ್ಮನ್ನು ಟಿವಿಯಾಗ ನೋಡುವಂಗೆ ಹಾಕಿರಿ. ಮುಂದೆ ಹೊಡ್ರಿ, ಇನ್ನೊಮ್ಮೆ ಮ್ಯಾಗ ಜೋರಾಗಿ ಕೈ ಮೇಲೆ ಎತ್ತೊಡ್ರಿ. ಇದು ಒಂಥರ ಎಕ್ಸಸೈಸ. ಈ ಕಡೆ ಗಂಡ್ಮಕ್ಳದ್ದು ಒಂದು ಸ್ವಲ್ಪ ತೋರು ಮರ ನೀನು. ಮತ್ತು ಬರೀ ಆ ಕಡೆನೇ ಹೊಂಟೈತಿ ಅಂತ ತಿಳ್ಕೊಂಡು. ಅದಕ್ಕಾಗಿ ನಾಳೆ ದಿವಸ ಏನೇ ಮಾಡಿದ್ರೂ ಸಹಿತ ಒಂದು ವಿಶೇಷವಾಗಿನ ಮಾಡಬೇಕು. ಇದನ್ನು ಹಿರಿಯರು ನೋಡ್ರಿ, 2ನೇ ದಿವಸಕ್ಕೆ ಇಷ್ಟು ವೈಭವ ಎದ್ದದ. ಇದು ಪೂಜ್ಯರಾಗಿರ್ತಕ್ಕಂಥ ದೇವರು. ಅವ್ರದ್ದು ಸಾತ್ವಿಕ ಗುಣ ಇಷ್ಟಕೊಂಡ ಕೆಲಸ ಮಾಡಕತ್ತದೆ ಇಲ್ಲಿ. ಅವ್ರು ಎಷ್ಟು ಮಂದಿ ಹಚ್ಕೋತಾರೆ ರೀ ಮಹೇಶ್ವರ ದೇವರು, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಯಾರು ಬಂದ್ರೂ ಸಹಿತ ಹೇಳಿದರು. ಕೆಲವು ಮಂದಿ ನಾವು ಮ್ಯಾಕ್ ಕುಂತಾಗ ಎಲ್ಲರೂ ಮಂದಿ ನಾಗನೂರು ಅಜ್ಜವ್ರಿಗೆ ಹೇಳ್ತೀನಿ ನಾನು, ಬುದ್ಧಿಯವರು ಈಗ ಬಂದುಬಿಡ್ಲಿ ಅಂದರು. ಇಲ್ರಿ, ನಾವು ಒಂದು ತಿಂಗಳದಿಂದ ಬಂದಾಗ ಇದು ಏನು ಇದ್ದಿದ್ದಿಲ್ರಿ ಮರ, ಇದು ನನಗೆ ನೋಡಿ ಆಶ್ಚರ್ಯ ಆಗಕತ್ತೈತಿ ಅಂದಾಗ ಒಂದಿಷ್ಟು ಮಂದಿ ಹೇಳಕತ್ತಿದ್ರು. 15 ದಿವಸದೊಳಗೆ ಜಕಣಾಚಾರ್ಯ ಕಟ್ಟಡ ಇಟ್ಟು ಜಲ್ಲಿ ಹಾಕವೇನೋ ಗೊತ್ತಿಲ್ಲ. 15 ದಿವಸ ಬಂದು ಸ್ವಾಮಿಗಳು ಇರಾಕ ಒಂದು ಕಟ್ಟಡ ಕಟ್ಟಾರಲ್ಲ, ಮುಂದಿರುವಂಥ ವಾತಾವರಣ ಪ್ಯೂರ್ಸ್ ಹಾಕೋದ್ರಿಂದ ಹಿಡ್ಕೊಂಡು 15 ದಿವಸದಾಗ ಕೆಲಸ ಮಾಡುವಂಥ ಸಾಮರ್ಥ್ಯ ಅದು ಮಹೇಶ್ವರ ದೇವರಿಗೆ ಐತೆ. ಅಂದ್ರೆ ಬರುವಂಥ ದಿನಮಾನದೊಳಗೆ ಸಂಕದ ಮಠ ಯಾವ ಲೆಕ್ಕಕ್ಕೆ ಹೋಯ್ಕೈತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅದಕ್ಕೆ ಭಕ್ತರನ್ನ ಹಂಗೆ ಸಾತದ್ರಿ. ಒಬ್ಬರು ಯಾರು ಹಾಕತ್ತಿದ್ರು, ಅಪ್ಪವ್ರ ನಾನು ನೆಶಿನಾಗ ಎದ್ದು ಹೊಲದ ಕಡೆ ಹೋಗ್ಬೇಕಂತ ಹೊಂಟಿದ್ದೀನಿ ರೀ. ಹೋಗ್ಬೇಕಂತ ನೋಡಿದ್ರೆ 5 ಗಂಟೆಗೆ ನೆಶಿನಾಗ ಶೆಲಿಕೆ ಹಿಡ್ಕೊಂಡು ಉಸುಕು ತುಂಬಾಕತ್ತಿದ್ರಿ ನಮ್ಮ ಅಜ್ಜವರು. ಅಂಥ ಅಜ್ಜವ್ರನ್ನ ಪಡ್ಕೊಂಡಿವಲ್ರಿ, ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಅಂದರೆ ಇಂಥ ಒಬ್ಬ ಅಪರೂಪದ ಸ್ವಾಮಿಗಳನ್ನು ಕಾಣೋದು ಭಾಳ ಕಷ್ಟ. ಅಂಥ ಸ್ವಾಮಿಗಳವರು ಪಟ್ಟಾಧಿಕಾರ ನ ಭೂತೋ ನ ಭವಿಷ್ಯತಿ ಅನ್ನಂಗೆ ನಿಮ್ಮ ನಿನ್ನೆ ಹೇಳಿ ನಾನು ಎಲ್ಲರೂ ತಲೆಯಾಗಿಟ್ಕೊಳ್ರಿ. ಒಮ್ಮೆಲ್ಲ 10 ಸಲ ಹೇಳ್ತೀನಿ ನಾ ಈ ಮಾತನ್ನು. ಏನಂದ್ರೆ ಇಡೀ ಕರ್ನಾಟಕದೊಳಗಿರುವಂಥ ಎಲ್ಲ ಸ್ವಾಮಿಗಳ ಚಿತ್ತ ಅದು ಸಂಕದತ್ತ ಅದ. ಹೆಂಗೆ ನಡೀತದ ಅಂತ ನೋಡಾಕತ್ತಾರ. ಇವತ್ತಿನಿಂದ ನಾವು ಜನರು ಲೈವ್ ಕೊಡಾಕತ್ತೀವಿ. ಅದಕ್ಕೆ ನಾಳಿಂದ ಸಂಕದೊಳಗೆ ನಾಡದಿಂದ ನಾವು ಪಾದಯಾತ್ರೆ ಬರ್ತೀವಿ. ಮನೆ ಒಳಗೆ ಓಣಿ ಒಳಗೆ
ಯಾವ ಓಣಿ ಅನ್ನುವಂಥದ್ದನ್ನು ನಾವು ಆಮೇಲೆ ನಮ್ಮ ನಿರೂಪಕರು ಹೇಳ್ತಾರೆ. ಹಾಗಾಗಿ ಯಾವ ಓಣಿ ಒಳಗೆ ಪಾದಯಾತ್ರೆ ಒಳಗೆ ಬರ್ತೀವಿ ಎಲ್ಲ ಪರಮ ಪೂಜ್ಯರು ಬರ್ತಾರೆ. ನೋಡ್ರಿ, ಸಂಕ್ರಮಣದ ದಿವಸನ ಯಾಕೆ ಪಾದಯಾತ್ರೆ ಇಟ್ಟಿವಿ ಅಂದ್ರೆ ಎಷ್ಟೋ ಮಂದಿ ಮಹಾತ್ಮರನ್ನು ಹುಡ್ಕೊಂಡು ನಮ್ಮ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಯಾರು ಹೋಗಿ ಬರ್ರಿ, ಇಲ್ಲಿ ಇದ್ದವರು ಇಲ್ಲಿ ಸಿದ್ಧಾರೂಢ ಅಜ್ಜರ ಮಟ್ಟಕ್ಕೆ ಹೋರಿ, ಅಜ್ಜವ್ರ ಮಟ್ಟಕ್ಕೆ ಹೋರಿ. ಅವ್ರ ಮಟ್ಟಕ್ಕೆ ನಮ್ಮ ಮಟ್ಟಕ್ಕೆ ಸಾವಿರಾರು ಮಂದಿ ಮಟ್ಟಕ್ಕೆ ಬರ್ತಾರೆ. ಯಾಕೆ? ಗುರುಗಳನ್ನು ಹುಡ್ಕೊಂಡು ಬರ್ತಾರೆ. ಇವತ್ತು ನಮ್ಮ ಮಟ್ಟಕ್ಕೆ ಸಾವಿರಾರು ಮಂದಿ ಅಲ್ಲಿ ಬರ್ತಾರೆ. ಅವ್ರನ್ನೆಲ್ಲ ಬಿಟ್ಟು ನಾವು ಸಂಕದ ಮನೆ ಮುಂದೆ ಬರಾಕೆ ರೆಡಿ ಆಗಿವಿ ಅಂದ್ರೆ ಸಂಕದ ಪರಮ ಪುಣ್ಯನೇ ಹೊರತಾಗಿ ಮತ್ತೇನೂ ಅಲ್ಲ ಅದು. ನಾವು ಮನೆ ಮುಂದೆ ಬಂದಾಗ ನೀವು ಜಳಕಕ್ಕಂತ ಯಾವ್ದಾರು ಊರಿಗೆ ಹೋರಿ, ಏನಯ್ಯವ ಹೋಗಿ ಬರ್ತೀರಿ? ಇಲ್ಲ ಅನ್ರಿ ಅವ್ವ, ಹಾಂ ಹಂಗನ್ರಿ ಅವ್ವ, ಒಂದು ಸ್ವಲ್ಪ ಯಾವಾಗಾರ ಅನ್ರಿ ಅವರ, ಹಂಗೇನಿಲ್ಲ. ನಾವು ಮನೆ ಮುಂದೆ ಬಂದಾಗ ನೀವೇನು ಮಾಡಬೇಕು? ಚಂದ ರಂಗೋಲಿ ಹಾಕಬೇಕು. ನಮ್ಮ ಬಾಸನ ಬಾಗೇವಾಡಿ ಅಜ್ಜಾರು ಚಡಚನ ಅಜ್ಜಾರು ಇಲ್ಲಾಂದ್ರೆ ಒಂದು ಹೆಜ್ಜೆ ಕಿತ್ತಿಡೋದಿಲ್ಲ. ನಾವು ಈಗ ಹೇಳತ್ತೀವಿ, ಅವ್ರು ಇರಬೇಕಂತ ನಮ್ದು ಅಪೇಕ್ಷೆ ಐತಿ. ಹಿಂಗಾಗಿ ನಮ್ಮ ಚಂದ್ರಶೇಖರ ದೇವರು, ನಮ್ಮ ಶಿವಬಸು ದೇವರು ರಾತ್ರಿನ ಒಂದೇದು ಯಾವುದು ಓಣಿಯನ್ನು ದಯಮಾಡಿ ಒಂದು ಸ್ವಲ್ಪ ಆಮೇಲೆ ನಿರೂಪಕರು ಹೇಳಬೇಕು. ನಾಳೆ 15ನೇ ತಾರೀಕಿನ ದಿವಸ ಇದೊಂದು ಇತಿಹಾಸ ಆಗ್ತದೆ. ಸಂಕ್ರಮಣ ಕಾಲದಲ್ಲಿ ಗುರುಗಳು ಮನೆ ಮುಂದೆ ಬಂದಾರ ಅಂದ್ರೆ ಹೆಂಗೆ ಬರ್ತಾರಂದ್ರೆ, ನಿಮ್ಮ ಮನ್ಯಾಗ ಓಣ್ಯಾಗ ಬರಾಕತ್ತಾರಂದ್ರೆ ಅಷ್ಟ ದಾರಿದ್ರ್ಯ ಅನ್ನುವಂಥದ್ದು ಹೊರಗೆ ಹೋಗ್ತದೆ, ಅಷ್ಟ ಐಶ್ವರ್ಯ ಅನ್ನುವಂಥದ್ದು ನಿಮ್ಮ ಮನೆ ಒಳಗೆ ಬರ್ತದೆ, ಪಾಪ ಅನ್ನೋದು ಹೊರಗೆ ಹೋಗ್ತದೆ, ಪುಣ್ಯ ಅನ್ನುವಂಥದ್ದು ನಿಮ್ಮ ಮನೆ ಒಳಗೆ ಹೋಗ್ತದೆ. ಹಾಗಾಗಿ ಅಂಥ ಟೈಮ್ದಾಗ ಕದ ಮುಚ್ಕೊಳ್ಳೋದಾಗಲಿ ಹೊರಗೆ ಬರಲಾರ್ದಂಗಾಗಲಿ ಅಂಥ ಟೈಮನ್ನು ಯಾರೂ ಕೂಡ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ 15ನೇ ತಾರೀಕಿನ ದಿವಸ ನಾವು ಬೆಳಿಗ್ಗೆ ಕರೆಕ್ಟ್ ಎಷ್ಟು ಗಂಟೆ ಅನ್ನುವಂಥದ್ದನ್ನು ಸಹಿತ ಅವ್ರು ಹೇಳ್ತಾರೆ. ಮನೆ ಮುಂದೆ ಬರ್ತೀವಿ. ಯಾರು ನಮಸ್ಕಾರ ಮಾಡೋದಾಗಲಿ ಮತ್ತೊಂದಾಗದು ಏನು ಮಾಡೋಂಗಿಲ್ಲ. ಚಂದ ರಂಗೋಲಿ ಹಾಕೋದು, ಚಂದ ಹೂ ಹಾಕೋದು, ನಮ್ಮ ಕುಟಾಗ 2 ಹೆಜ್ಜೆ ಹಾಕೋದು. ಏನು ಮಾಡ್ಕೊಂಡು ಬಂದು ಇಲ್ಲಿ ಮಟ್ಟ ಈ ಕಾಲು ಎಲ್ಲೆಲ್ಲಿ ಅಡ್ಡಾಡವು, ಎಲ್ಲೆಲ್ಲಿ ಹೋಗ್ಯಾವ ಯಾರಿಗಾರು ಗೊತ್ತೈತೆ ನಿಮ್ಗೆ? ಹೋಗು ಅಲ್ಲಿನೂ ಹೋಗ್ಯಾವು, ಹೋಗಬಾರ್ದು ಅಲ್ಲಿನೂ ಹೋಗ್ಯಾವ. ಹಾಗಾಗಿ ಈ ಕಾಲಿಗೆ ಒಂದಿಷ್ಟು ಗೌರವ ಬರುವ ಹಂಗೆ ಏನು ಮಾಡಿ ಬಂದಿ ಅಂದ್ರೆ ಇನ್ನೇನು ಮಾಡ್ಬೇಕು ರೀ? 16 ಮಂದಿ ಪರಮ ಪೂಜ್ಯರು ಕೊಟ್ಟಾಗ ಓಣಿ ಒಳಗೆಲ್ಲ ಅಡ್ಡಾಡ್ಕೊಂಡು ಬಂದೀನಿ ರೀ. ಕ್ಷೇತ್ರ ಯಾತ್ರೆ ಮಾಡೋದಕ್ಕಿಂತ ದೊಡ್ಡ ಪುಣ್ಯ ಬರ್ತದೆ. ಹಾಗಾಗಿ ಆ ಓಣಿಯವರು ಈ ಓಣಿಯವ್ರು ಅನ್ನಂಗಿಲ್ಲ. ಯಾವ ಓಣಿ ಒಳಗೆ ಚಲೋ ಮಾಡ್ತೀವಿ ಆ ಓಣಿ ಒಳಗೆಲ್ಲ ಚಂದ ಪೂಜ್ಯರನ್ನು ಹೆಂಗೆ ಗೌರವದಿಂದ ನೀವು ಬರಮಾಡ್ಕೋಬೇಕಂದ್ರೆ ಹೂವಿನ ಹಾಸಿಗೆ ಹಾಕಿ ರಂಗೋಲಿ ಹಾಕಿ ಒಂದು ಪುಟ್ಟ ಹಣತಿ ದೀಪ ನಿಮ್ಮ ಮನೆ ಬಾಗಲ್ಲಾಗ ಇಟ್ಟು, ಅಡ್ಡಾಡೋ ದಾರ್ಯಾಗಲ್ಲ, ಮನೆ ಬಾಗಲ್ಲಾಗ ಇಟ್ಟು ನೀವು ಚಂದಾಗಿ ನಮ್ಮ ಕುಟಾಗಿ ಹೆಜ್ಜೆ ಹಾಕ್ಕೊಂಡು ಬಂದು ಎಲ್ಲಿ ಮುಗಿಸ್ತಾರ ಅದನ್ನು ಹೇಳ್ತಾರೆ. ಅಲ್ಲೇ ಒಂದು ಸಂಭ್ರಮ ಮಾಡಿ ಏನು ಮುಂಜಾನೆ ಪಾದಯಾತ್ರೆ ಬಂದಾಗ ಆಯಾ ಓಣ್ಯಾಗ ಹಾಲು ಕೊಟ್ಟರು ನಡಿತೈತಿ, ಚಹಾ ಕೊಟ್ಟರು ನಡಿತೈತಿ, ಜ್ಯೂಸ್ ಕೊಟ್ಟರು ನಡಿತೈತಿ, ಏನು ಕೊಳ್ಳಿಲ್ಲ ಬರೀ ನೀರು ಕೊಟ್ಟರು ನಡಿತೈತಿ. ಜ್ಯೂಸ್ ಕೊಟ್ರೆ ಆ್ಯಪಲ್ ಕೊಟ್ರೆ ಆ್ಯಪಲ್ ಜ್ಯೂಸ್ ಅಂತಾರೆ, ಆರೆಂಜ್ ಕೊಟ್ರೆ ಆರೆಂಜ್ ಜ್ಯೂಸ್ ಅಂತಾರೆ, ಬರೀ ನೀರು ಕೊಟ್ರೆ ಕಂಜ್ಯೂಸ್ ಅಂತಾರೆ ಅಟ್ಟ. ಹೌದಲ್ರಿ? ಅದಕ್ಕೆ ಎಲ್ಲರೂ ನಿಮ್ಗೆ ಏನೇನು ತೀತೈತಿ ಅದನ್ನು ಒಂದು ಆ ಓಣಿಯವ್ರು ಮಾತಾಡ್ಕೊಂಡು ನಾಷ್ಟನಾರ ಕೊಡ್ರಿ, ಏನು ಮಾಡಲಿಲ್ಲ ಅಂದ್ರೆ ಹಾಲಾರ ಕೊಡ್ರಿ, ಒಂದು ಬಿಸ್ಕಿಟರ ಕೊಡ್ರಿ. ಎಲ್ಲ ಮುಗಿದ ಮೇಲೆ ಮತ್ತಿದೆ ನಮ್ಮ ಪಾದಯಾತ್ರೆ ಮಾಡೋಕೆ ಹಚ್ಚಿ ಹಂಗೆ ಕಣ್ಣು ಮನ್ಯಾಗ ಬಿಸ್ಕಿಟ್ ತಿನ್ಕೊಂಡು ಹೋದ್ರೆ ನಾವೆಲ್ಲಿ ಹೋಗೋನು? ನಿಮ್ಮ ನೋಡ್ಕೊಂಡು ಕುಂದ್ರಬೇಕಾದಿತ್ತು. ಅದಕ್ಕೆ ಆ ಒಂದು ಕಾರ್ಯಕ್ರಮ ಅವರ ನಿಮಗೆಲ್ಲ ನೆನಪಿರಲಿ. ನಾಳೆ ತೊಟ್ಟಲ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಯಾರು ತೊಟ್ಲ ಕೊಡಿಸೋರಿದ್ರೆ ಅದ್ರ ಮಠದಿಂದ ತರುವಂಗಿಲ್ಲ, ಭಕ್ತರ ಕೊಡಿಸ್ಬೇಕು. ಹಾಗಾಗಿ ತೊಟ್ಟಲವನ್ನು ಯಾರಾದರೂ ಕೊಡಿಸೋರಿದ್ರೆ ಪಟ್ನ ಹೇಳಿಬಿಡ್ಬೇಕಿಲ್ಲಿ ನಾವು ತೊಟ್ಲ ಕೊಡಿಸ್ತೀವಿ ರಾಜ್ಯರ. ಅದರ ತೊಟ್ಲ ಕಾರ್ಯಕ್ರಮಕ್ಕೆ ಅಂತ ತಿಳ್ಕೊಂಡು ತೊಟ್ಲ ಕೊಡಿಸೋರಿದ್ರೆ ಯಾರು ಇದ್ರೆ ತಮ್ಮ ಹೆಸರನ್ನು ಹೇಳಬೇಕು. ಅಣ್ಣಾರು ಎದ್ರು ನೋಡ್ರಿ, ಒಂದು ಚಪ್ಪಾಳಿ ಹೊಡ್ರಿ ಅವ್ರಿಗೆ, ಹೊಡ್ರಿ ಅಮ್ಮ ಚಪ್ಪಾಳಿ ಹೊಡ್ಯಕ್ಕೆ ನಿಮ್ಮೂರ ಜ್ಯೇಷ್ಠ ಐತನ ಅನಿಲ್ ಸಾಯಿಗಾವ್ ಅವರು ತೊಟ್ಲ ಕೊಡಿಸ್ತೀವಿ ಅಂದ್ರೆ ಅವ್ರಿಗೊಂದು ಜೋರಾಗಿ ಚಪ್ಪಾಳಿ ಅಂತ ತಟ್ಟಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು. ಇನ್ನು ಒಂದು ಬೆಳ್ಳಿ ಗುಣಗಡಿಗೆ ಅವ್ರಿಗೆ ಹಾಕಕ್ಕ ಹಾಲು ಏನೇನು ಹೇಳ್ತಾರೆ ಭರತ್ ಕೋರಿ. ನೋಡ್ರಿ ನಮ್ಮ ಹುಡುಗ ಯುವಕರಂದ್ರೆ ಹಿಂಗಿರ್ಬೇಕು ರೀ, ಯಾವುದ್ಯಾವ್ದಕ್ಕಾರ ಖರ್ಚು ಮಾಡೋದಲ್ಲ ಇಂಥದ್ದೊಂದು ಅದು ಅಲ್ರಿ. ಅವತ್ತಿನ ಬಸವಣ್ಣ ಹುಟ್ಟೋ ಹಬ್ಬಕ್ಕೆ ಹೋಗಿದ್ರಿ, ನೀವು ಊಟದಾಗ ಹೋಗಿದ್ರಿನ ನೀವು? ಏನು ಹಣ್ಣಿ ಬಿಡ್ಕೋಬೇಕು, ಹೂನು ಅನ್ವಲ್ರಿ ಹಾನ ಅನ್ವಲ್ರಿ. ಯಾವಾಗ ಹೋಗ್ಬಿಡ್ತೀನವ ಇವ ನಾನು ನಾಳೆನ ನೀವು ಬಹುತೇಕ ಯಾರನ್ನೊಬ್ಬರು ಹೆಚ್ಚು ಹೋಗ್ಬಿಡ್ತೀನಿ ನಾನು. ನೀವು ಹೂನ ಅನ್ನಲಿಲ್ಲ, ನೀನು ಯಾರು ಮುಂದೆ ಹೇಳೋದು ನಾವು? ಹ್ಞೂ ಅಂದ್ರೆ ಯವ್ವ ನಿಮ್ಮನ್ನ ಕೇಳಿ ಯವ್ವ ಎಷ್ಟು ಸಲ ಹೂ ಅಂತಿದ್ದೀನಿ ನೀ ತೊಟ್ಲ ತರಕ್ಕೆಲ್ಲ ತೊಟ್ಟಲ್ಲ ಹಾಕಕ್ಕೆಲ್ಲ. ಅವರ ನೀವೆಲ್ಲರೂ ಅದಿರ ಇಲ್ಲಿ ಅನ್ನೋರು ಒಂದು ಸ್ವಲ್ಪ ಕೈ ಎತ್ರಿ, ಇಲ್ಲ ಅನ್ನೋರು ಒಂದು ಸ್ವಲ್ಪ ಕೈ ಎತ್ರಿ. ಎಷ್ಟು ಮಂದಿ ಹಚ್ಚಾರ ನೋಡ್ರಿ ಇಲ್ಲ ಅಂತೇಳಿ. ಇದು ನಿಮ್ಮ ಕಾರ್ಯಕ್ರಮ. ಇಂಥದ್ದೊಂದು ಅವಕಾಶ ಮತ್ತೆ ಮಹಾತ್ಮರ ಜೀವನದಾಗ ಅಟ್ಟ ಬರ್ತೈತದ, ಮತ್ತೆ ಬೇರೆದವ್ರ ಜೀವನದಾಗ ಬರಂಗಿಲ್ಲ. ಅದಕ್ಕೆ ಬೆಳ್ಳಿ ಗುಣಗಡಿಗೆ ಕೊಡಿಸೋರು ಯಾರು ಈಗ ಎದ್ದಿದ್ರಲ್ಲ, ಭರತ್ ಕೋರೆ ಅವರು ಬೆಳ್ಳಿ ಗುಣಗಡಿಗೆ ಕೊಡ್ಕೊಂಡ್ಬರ್ತೀವಿ ಅಂದಾರ. ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳಿ ಅಂತ ತಟ್ಟಬೇಕು. ಇನ್ನೊಂದು ಬೆಳ್ಳಿ ಹುಡ್ದಾರ, ಸೊಂಟಕ್ಕೆ ಹಾಕು ಹುಡ್ದಾರ, ಹೆಸರು ಏನಾರ ಮಲ್ಲಯ್ಯ ಸೋಮಯ್ಯ ಮಠಪತಿ ಅವರು ಹುಡ್ದಾರ ತೊಗೊಂಬರ್ತೀವಿ ಅಂದ್ರೆ ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳಿ ಅಂತ ತಡ್ರಿ. ಇನ್ನು ಕೈಯಾಗ ಹಾಕುವಂಥ ಕಡೆಗೆ ಏನಂತೀರಿ ನೀವು? ನಿಮ್ಗೆ ಗೊತ್ತಾಯವ ಇವೆಲ್ಲ ನೀವು ಹಾಕ್ತಿರಿಲ್ಲ. ಈ ಕಡೆ ಒಬ್ಬರು ಹೇಳವಲ್ರಲ್ಲ ಇವ ನೀವು. ಅವು ಎದ್ದ ನೋಡ್ರಿ, 8 ಮಂದಿ ಕೈ ಎತ್ತಾರ ನೋಡ್ರಿ. ಇದು ಸಂಕ ಅಂದ್ರೆ
ಒಂದು ಕೆಲಸಕ್ಕೆ 8 ಮಂದಿ ಕೈ ಎತ್ತಾರಂದ್ರೆ ಎಂಥ ಸಂಸ್ಕಾರ ಬಿದ್ದಿರ್ಬೇಕ್ರಿ ನಿಮ್ಮ ಊರಾಗ. ನೀವು ಹೊಡ್ರಿ ಚಪ್ಪಾಳಿಗೆ ಆ ಕಡೆ ನಿಮ್ಮ ಹೊಡಿಸಿನಿಲ್ಲ. ಅವ್ವ ಏನು ತೊಂಬರ್ತೇವ ಹಾಲ್ಗಡೆ ತೊಂಬರ್ತೀರ ಅವ ಅವ್ರ ಹೆಸರು ಹೆಂಗೆ ಕೇಳ್ರಿ ಜಿ ಎಚ್ ಅವ್ರನ್ನ ಸ್ವಲ್ಪ ಮುಂದೆ ಹೋಗಿ. ಹಾಂ ಮಹಾದೇವಿ ತಾಯಿ ಕೋಳಿ ಅವರು ಹಾಲ್ಗಡೆಗೆ ತೊಂಬರ್ತೀವಿ ಅಂದ್ರೆ ಅವ್ರಿಗೂ ಒಂದು ಜೋರಾಗಿ ಚಪ್ಪಾಳಿ ತಟ್ರವ. ಇನ್ನು ಯಾವ ನೀವೇನು ತೊಂಬರ್ತೀರ ಏನು ನೀವು ಕೈಗಡಗ ತೊಂಬರ್ತೀರ ಹಾಂ ಕೈಗಡಗ ತೊಂಬರ್ತೀವಿ. ಅವ್ರ ಹೆಸರೇನು ಸುವರ್ಣಮ್ಮ ತಾಯಿ ಪಾಟೀಲ್ ಅವರು ಕೈಗಡಗ ತೊಂಬರ್ತೀವಿ ಅಂದ್ರೆ ಮತ್ತೇನು ಬೇಕನ್ರಿ ಬಗೆ ಹೊಡಿತಾರೆ ಅಣ್ಣ ನಿಮ್ದೇನು ರೀ ಉಡ್ದಾರಾಗೈತಿ ಕೈಗಡ ಆಗೈತಿ. ಇನ್ನು ಇನ್ನು ಮುಂದೆ ಅದಾವ ಅದಕ್ಕೆ ನಾ ಇವೆಲ್ಲ ಇಲ್ಲೇ ಆಗಬಾರ್ದಂತ ಇನ್ನು ಮತ್ತೆ ಮದುವೆ ಮಾಡೋದೈತಿ. ಅದೊಂದು ಈಗ ಹೇಳೇಬಿಡ್ತೀನಿ. ಇನ್ನು ಮುಂದೆ 3 ದಿವಸಕ್ಕೆ ಮದುವೆ ಬರ್ತೈತಿ, 2 ದಿವಸಕ್ಕೆ ಮದುವೆ ಬರ್ತೈತಿ. ನಾಳೆ ತೊಟ್ಟಲ್ಗೆ ಹಾಕಿದ್ವಿ ಅಂದ್ರೆ ನಾಳೆ ತೊಟ್ಟಲಿಂದ 3 ದಿವಸಕ್ಕೆ ಮದುವೆ ಕಾರ್ಯಕ್ರಮ ಇಟ್ಕೊತೀವಿ. ಅದನ್ನು ಸಹಿತ ಒಂದು ಅಗದಿ ಗೊಂಬಿ ಕುಂದ್ರಿಸಿ ಮದುವೆ ಮಾಡೋಂಗಿಲ್ಲ. ಯಾರು ಮದುವೆ ಆಗಾರೋದ್ರೆ ಅವ್ರ ಹೆಸರು ಕೊಟ್ಟರೆ ಕರೆನ ಇದೇ ವೇದಿಕೆ ಮೇಲೆ ಗೋಧೂಳಿ ಮುಹೂರ್ತದೊಳಗೆ ಒಂದು ಮದುವೆ ಮಾಡೇ ತೀರೋದು. ಯಾರು ಆಗಾರದಿರ ನೋಡು ಅಪ್ಪರು ಇದ್ದವ್ರು ಹಿಂದೆ ಕುಂತ ಒಬ್ಬ ಕೈ ಮಾಡಕತ್ತಾನಲ್ಲ ಅಲ್ಲಿ ಹೋದ್ನ ಅವ ಸಾಮಾನು ಕೊಡಕ್ಕೆ ಕೈ ಎತ್ತೇನೋ ಮರಯ ಅವ್ನು ತೊಗೊಂಡು ಮದುವೆ ಮಾಡಕ್ಕೆ ಹೊಂಟಿ ಇಲ್ಲಿ ನೋಡ್ರಿ ಪಾಪ ಏನು ತೊಂದರೆ ಇಲ್ಲ. ನಾವು ನಮ್ಮ ಮಠದೊಳಗೆ ನಮ್ಮ ಪಟ್ಟಾಧಿಕಾರದಾಗ ಎಲ್ಲೇ ಬಸವ ಪುರಾಣ ನಡೆದ್ರೂ ಸಹಿತ ಎಷ್ಟು ಕಡೆ ನಾವು ಬಸವ ಪುರಾಣ ಮಾಡೀವಿ. ಎಲ್ಲ ಕಡೆ ಕರೆ ಮದುವೆ ಮಾಡೀವಿ ನಾವು. ಏನೋ ತಪ್ಪಲ್ಲ. ಇಷ್ಟು ಮಂದಿ ಸ್ವಾಮೀಜಿಯವ್ರ ಮಧ್ಯದೊಳಗೆ ಯಾರೋ ಪ್ರಸಾದ ಮಾಡಿಸಿರ್ತಾರೆ, ಇಷ್ಟು ಮಂದಿ ಕರೆದ್ರೂ ಮದುವೆ ಬರೋಂಗಿಲ್ಲ. ಅಂಥದ್ದು ಬಸವಣ್ಣನ ಹೆಸರಿನೊಳಗೆ ಬಸವಣ್ಣನ ಮದುವೆ ಆದ ಟೈಮ್ದೊಳಗೆ ನಂದು ಮದುವೆ ಆಕೈತೆ ಅಂದ್ರೆ ಅದು ಒಂದು ದೊಡ್ಡ ಐತಿಹಾಸಿಕವಾಗಿರ್ತಕ್ಕಂಥ ಘಟನೆ ಆಗ್ತದೆ. ಹಾಗಾಗಿ ಯಾರವರ ಯಾದಿ ಮೇಲೆ ಶಾದಿ ಹಾಕಿರ್ತಾವಿಲ್ಲ ನಿಮ್ಮ ಊರಾಗ ಹಾಕಲ್ಲ ರಾತ್ರಿ ಹಿಂಗೆ ಮಾತಾಡ್ಕೊಳ್ಳೋದು ಹಿಂಗೆ ಬರೀದು ಆಮೇಲೆ ಯಾದಿ ಮೇಲೆ ಶಾದಿ ಮಾಡ್ತಾರಲ್ಲ ಹಂಗೆ. ಅದಕ್ಕಾಗಿ ಅದನ್ನು ಅಜ್ಜವ್ರು ಹೇಳಕತ್ತಾರ. ಅದಕ್ಕೆ ನೀವು 1 ಇರಲಿ 2 ಇರಲಿ ಒಂದಂತರೂ ಆಗಬೇಕು. 2 ಮಾಡ್ತೀವಿ ಅಂದ್ರೆ ನೀವು ಯಾರು ರೆಡಿ ಇದೀರಿ ಅವ್ರು ನೀವು ಮನ್ಯಾಗ ಮಾತಾಡಿಕೊಂಡು ನಿಮ್ಮ ಮನ್ಯಾಗ ಇದೊಂದು ಮಾಡಲೇಬೇಕೆಲ್ಲ ಹಿರಿಯರು ಕುಡ್ಕೊಂಡು ಇದನ್ನು ಯಾರು ಆಗಲಿಲ್ಲ ಅಂದರೂ ಸಹಿತ ನಮ್ಮ ಎಲ್ಲ ಹಿರಿಯರು ಕುಡ್ಕೊಂಡು ಒಬ್ಬರನ್ನ ಒಪ್ಪಿಸಿ ಅವ್ರನ್ನ ಇಲ್ಲೇ ಮದುವೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದನ್ನು ತಮ್ಮೆಲ್ಲ ಹಿರಿಯರಿಗೆ ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಅಂಥವ್ರು ಯಾರಾಗಿ ಆಗಿದ್ರೆ ಅವ್ರ ಮನಸ್ಸು ಒಲಿಸಿ ಅವತ್ತಿನ ದಿವಸ ಪದ್ಧತಿ ಪ್ರಕಾರನ ಮಾಡ್ತೀವಿ ನಾವು ಇಲ್ಲಿ ಕುಂತ್ಕೊಂಡು. ಎಂಗೇಜ್ಮೆಂಟ್ ಯಾರ್ದಾಗಿರ್ತೈತಿ ಅವ್ರದ್ದಂತ ಎಂಗೇಜ್ಮೆಂಟ್ ಆಗ್ಲಾರ್ದ ಮದುವೆ ಮಾಡ್ತಾರನ್ರಿ.